ಮುಂಬರುವ ದಿನಗಳಲ್ಲಿ ಲೋಕಸಭೆ ಚುನಾವಣೆ ಬರ್ತಾ ಇದೆ, ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಏನು ಸರ್? ಸರ್ವರಿಗೂ ನಮಸ್ಕಾರ. ವಿಶೇಷವಾಗಿ ಮುರಳೀಧರ್ ಹಾಲಪ್ಪ ತುಮಕೂರು ಲೋಕಸಭಾ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಆಗಲು ಬಯಸಿದ್ದಾರೆ. ಆದರೆ ಇವತ್ತು ಬೆಳಿಗ್ಗೆ ಸನ್ಮಾನ್ಯರು ನನಗೆ ಒಂದು ಮೆಸೇಜ್ ಮಾಡಿದ್ದಾರೆ. ಸನ್ಮಾನ್ಯ ಮುದ್ದಹನುಮೇಗೌಡರು ತುಮಕೂರು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆದರೆ ಸೋಲು ಖಚಿತ ಎಂದು. ಇದು ಸನ್ಮಾನ್ಯ ಹಾಲಪ್ಪನವರೇ, ಇದು ನಿಮ್ಮ ವೈಯಕ್ತಿಕ ಅಭಿಪ್ರಾಯವೋ ಅಥವಾ ನಿಮಗೆ ಟಿಕೆಟ್ ಸಿಗದೇ ಇರುವ ಕಾರಣ ದ್ವೇಷದ ಎಚ್ಚರಿಕೆಯೋ ನೀವೇ ಹೇಳಬೇಕು. ಏಕೆಂದರೆ ನಮಗೆ ಮುದ್ದಹನುಮೇಗೌಡರು ಮತ್ತು ನೀವು ಇಬ್ಬರು ಸಮಾನ ವ್ಯಕ್ತಿಗಳು. ಏಕೆಂದರೆ ತುಮಕೂರು ಲೋಕಸಭಾದಲ್ಲಿ ಅವರು ಲೋಕಸಭೆಯ ಸದಸ್ಯರಾಗಿ 5 ವರ್ಷ ಸೇವೆ ಸಲ್ಲಿಸಿದ್ದಾರೆ. JDS ಮತ್ತು ಕಾಂಗ್ರೆಸ್ ಎರಡೂ ಒಂದಾಗಿ ಚುನಾವಣೆಗೆ ನಿಲ್ಲುವ ಸಮಯದಲ್ಲಿ ಮೈಸೂರು ಕ್ಷೇತ್ರವನ್ನು ಕಾಂಗ್ರೆಸ್ ತಾನು ಹಿಡಿತದಲ್ಲಿ ಇಟ್ಟುಕೊಳ್ಳಲು ಅನಿವಾರ್ಯವಾಗಿ ತುಮಕೂರು ದೇವೇಗೌಡರಿಗೆ ಬಿಟ್ಟುಕೊಡುತ್ತೆ. ದೇವೇಗೌಡರು ಹಾಸನಕ್ಕೆ ಪ್ರಜ್ವಲಗೌಡ ಅವರು ಬೇಡಿಕೆ ಇಟ್ಟ ಕಾರಣ ಹಾಸನ ಬಿಡಬೇಕಾಗುತ್ತೆ. ಮಂಡ್ಯಗೆ ನಿಲ್ಲಬೇಕಂತ ಬಯಸಿರುತ್ತಾರೆ. ಆದರೆ ಮಂಡ್ಯದಲ್ಲಿ ನಿಖಿಲಗೌಡರು ಬಯಸಿದಾಗ ಅದು ಬಿಟ್ಟು ಕೊಡ್ತಾರೆ. ಕೊನೆಗೆ ತುಮಕೂರಿಗೆ ಅನಿವಾರ್ಯ ಸ್ಥಿತಿಯಲ್ಲಿ ಬಂದು ನಿಲ್ಲಬೇಕಾಗುತ್ತೆ. ಆ ಸಮಯದಲ್ಲಿ ಮುದ್ದಹನುಮೇಗೌಡರು ಸಿಟ್ಟಿಂಗ್ MP ಅವರಿಗೆ ನೀವು ನಿಮ್ಮ ಪಕ್ಷ ಟಿಕೆಟ್ ಕೊಡದೆ ವಂಚಿತ ಮಾಡಿದಾಗ ಆ ಸಮಯದಲ್ಲಿ ಅವರ ಮನಸ್ಸಿನ ಮೇಲೆ ಏನು ಬೀರಿತೆಂಬುದು ನಾವೆಲ್ಲರೂ ಯೋಚಿಸುವ ವಿಷಯ. ಆದರೆ ಅವರು ಪಕ್ಷದಲ್ಲಿ ಬದ್ಧರಾಗಿ ಮುಂದುವರಿಯಬೇಕಾಗಿತ್ತು. ಆದರೆ ಪಕ್ಷ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದರು. ಅನಿವಾರ್ಯ ಸ್ಥಿತಿಯಲ್ಲಿ ಏನು ಮಾಡದೆ ಅವರು ಹೋಗಿದ್ದಾರೆ. ಈಗ ನಿಮ್ಮ ಪಕ್ಷದ ಹಿರಿಯರು ಬನ್ನಿ ನಾವು ನಿಮಗೆ ಟಿಕೆಟ್ ಕೊಡ್ತೇವೆ ಅಂತ ಕೇಳಿದಾಗ ಅವರು ಬರದೇ ಇನ್ನೇನು ಮಾಡುತ್ತಾರೆ? ಈ ಸ್ಥಿತಿಯಲ್ಲಿ ಮುದ್ದಹನುಮೇಗೌಡರಿಗೆ ನೀವು ದ್ವೇಷಿಸುವುದು ಸರಿಯಾದ ಮಾರ್ಗ ಅಲ್ಲ. ನಿಮಗೆ ಒಂದು ವೇಳೆ ದ್ವೇಷ ಮಾಡುವ ಹಕ್ಕು ಅಥವಾ ಅಧಿಕಾರ ಇದ್ದರೆ ಅದು ನಿಮ್ಮ ಪಕ್ಷದ ನಾಯಕರ ಮೇಲೆ ದ್ವೇಷ ಮಾಡಬೇಕು. ಏಕೆಂದರೆ ಪಕ್ಷದ ನಾಯಕರು ತಮ್ಮ ಪಕ್ಷದ ಪ್ರಾಮಾಣಿಕ ಕಾರ್ಯಕರ್ತರಿಗೆ ನಾಯಕರಿಗೆ ಅನ್ಯಾಯ ಮಾಡಿ ಬೇರೆ ಪಕ್ಷದಿಂದ ಬರುವ ನಾಯಕರಿಗೆ ಅನುಕೂಲ ಮಾಡಿಕೊಟ್ಟು ನಿಮಗೆ ತೊಂದರೆ ಕೊಟ್ಟಾಗ ನಿಮ್ಮ ಮನಸ್ಸಿಗೆ ನೋವಾಗುವುದು. ಇವತ್ತು ಯಾವ ರೀತಿ ನಿಮ್ಮ ಮನಸ್ಸಿನ ಮೇಲೆ ನೋವಾಗುತ್ತಿದೆಯೋ ಅದೇ ನೋವನ್ನು ಮುದ್ದಹನುಮೇಗೌಡರು ಅನುಭವಿಸಿದ್ದಾರೆ. ಈಗ ನಿಮ್ಮ ಮುಂದೆ ಇರುವ 3 ದಾರಿಗಳಿವೆ. ಏಕೆಂದರೆ ನೀವು ನನ್ನ ಹಿತೈಷಿಗಳು, ನನ್ನ ಅಭಿಪ್ರಾಯಗಳು ಕೇಳುತ್ತಿದ್ದೀರಿ. ಆದ ಕಾರಣ ನಾನು ನಿಮಗೆ ಅಭಿಪ್ರಾಯ ಹೇಳಲೇಬೇಕು. ವೈಯಕ್ತಿಕ ಕಿವಿಯಲ್ಲಿ ಹೇಳಿದರೆ ಅದು ಜನರ ಮೇಲೆ ಪರಿಣಾಮ ಬೀರುವುದಿಲ್ಲ. ಮುದ್ದಹನುಮೇಗೌಡರ ಮನಸ್ಸು ಗೆಲ್ಲಿ ನಿಮ್ಮ ಕಾಂಗ್ರೆಸ್ಸಿನ ಹಿರಿಯ ನಾಯಕರ ಮನಸ್ಸು ಗೆದ್ದು ನೀವೇ ಟಿಕೆಟ್ ಕಾಂಗ್ರೆಸ್ಸಿನ ತೊಗೊಂಡಿದ್ರೆ ಒಳ್ಳೆಯದು. ಇದು ಒಂದನೇ ದಾರಿ ನಿಮ್ಮ ಮುಂದೆ. ಒಂದು ವೇಳೆ ಮುದ್ದಹನುಮೇಗೌಡರಿಗೆ ಟಿಕೆಟ್ ಕೊಟ್ಟಾಗ ನೀವು ಇಬ್ಬರೂ ಸೇರಿ ಮುದ್ದಹನುಮೇಗೌಡರಿಗೆ ಗೆಲ್ಲಿಸಿ ನೀವು ರಾಜ್ಯಸಭಾ ಮೆಂಬರ್ ಅಥವಾ MLC ಆಗೋದು ಒಳಿತು. ಇದು ಎರಡೂ ಆಗದೇ ಇದ್ದಾಗ ಇಲ್ಲ ನಾನು ಡೋರ್ ಟು ಡೋರ್ ಕೆಲಸ ಮಾಡಿದ್ದೇನೆ, ನೀವು ಕೆಲಸ ಮಾಡಿದ್ದು ನಾನು ನೋಡಿದ್ದೇನೆ, ನಾನು ನಿಮ್ಮ ಕೆಲವೊಂದು ಸಭೆಗಳಿಗೆ ಬಂದು ಹಾಜರಾಗಿದ್ದೇನೆ. ಆದ ಕಾರಣ ನೀವು ಇಲ್ಲ ನಾನು ನಿಲ್ಲಲೇಬೇಕಂದಾಗ ನೀವು ಕಾಂಗ್ರೆಸ್ನಿಂದ ನಿಲ್ಲಬಹುದು, ಟಿಕೆಟ್ ಕೊಡದೇ ಇದ್ದಾಗ BJPಯಿಂದ ನಿಲ್ಲಬಹುದು, ಇಲ್ಲ JDS ಅವರು ಟಿಕೆಟ್ ಕೊಟ್ಟರೆ JDSನಿಂದ ನಿಲ್ಲಬಹುದು,
ಇವರು ಯಾರೂ ಟಿಕೆಟ್ ಕೊಡದೇ ಇದ್ದಾಗ ನೀವು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತರೂ ನಾವು ನಿಮ್ಮ ಜೊತೆ ಇದ್ದೇವೆ, ಅದಕ್ಕೆ ಯಾವುದೇ ಎರಡು ಮಾತಿಲ್ಲ. ಆದರೆ ನಿಮ್ಮ ದಿಟ್ಟ ನಿರ್ಧಾರವನ್ನು ತಕ್ಷಣ ನನಗೆ ತಿಳಿಸುತ್ತೀರೆಂದು ನಂಬಿದ್ದೇನೆ. ಮತ ವಿಭಜನೆ ಮಾಡೋ ಕೆಲಸ ಮಾಡೋಂಗಿಲ್ಲ. ಯಾಕಂದರೆ ನಮಗೆ ಈಗಾಗಲೇ ಗೊತ್ತಾಗಿದೆ ನಮ್ಮ ಪಕ್ಷದ ಅಭ್ಯರ್ಥಿಗಳು ಗೆಲ್ಲುವುದಿಲ್ಲ ಅಂತ. ಗೆಲ್ಲದೇ ಇರುವಾಗ ನಾವು ಸುಮ್ಗೆ ಕೆಣಕಿ ಹಾಕಿಸೋದ ಅವಮಾನ ಆಗಬೇಕು. ನಿಮಗೆ ಗೊತ್ತಿದ್ದಾಗ ನನ್ನ ಮನೆಗೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ಏನು, ಒಬ್ಬ ಅಬ್ದುಲ್ ಕರೀಮ್ ಒಳ್ಳೆಯ ವ್ಯಕ್ತಿ, ಎಲ್ಲ ಧರ್ಮದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ, ಎಲ್ಲ ಪಕ್ಷದ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ, ಎಲ್ಲ ಭಾಷೆಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ, ಎಲ್ಲ ಪ್ರಾಂತಗಳ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇಟ್ಟಿದ್ದಾರೆ, ಒಳ್ಳೆಯ ವಿಚಾರವಾದಿ ಇದ್ದಾರೆ, ಕ್ರಾಂತಿಕಾರಿ ಇದ್ದಾರೆ ಅಂತ ಬರ್ತಾ ಇದ್ದಾರೆ. ನಾನೇ ಇಲೆಕ್ಷನ್ಗೆ ನಿಲ್ತೀನಂದರೆ ಒಬ್ಬರು ಮತ ಹಾಕ್ತಾರಾ? ಹಾಕಲ್ಲ. ಅದರ ಉದಾಹರಣೆ ನಿಮ್ಗೆ ಹೇಳ್ತೀನಿ, ಕೇಳ್ಕೊಳ್ಳಿ. 2019ರಲ್ಲಿ ಇದೇ ಕಾಂಗ್ರೆಸ್ ಪಕ್ಷದ ಟಿಕೆಟ್ ನಾನು ಕೇಳಿದೆ, ಕೊಡಲಿಲ್ಲ. ಆವಾಗ ನಾನು ಜಿದ್ದಿಗೆ ಬಂದು ಬೆಂಗಳೂರು ಮತ್ತು ನಾರ್ತ್ ಮತ್ತು ಚಿಕ್ಕಬಳ್ಳಾಪುರ 2 ಕಡೆ ಇಲೆಕ್ಷನ್ಗೆ ನಿಂತೆ. ಆಗ ನಾನು ಇಲೆಕ್ಷನ್ಗೆ ನಿಂತಿದ್ದೇನೆ ಅಂತ ಪ್ರಚಾರ ಆಗಿದ್ದರೆ ನಾನು ಗೆಲ್ತಿದ್ದೆ. ಏಕೆಂದರೆ ಬೆಂಗಳೂರು ನಾರ್ತ್ನಲ್ಲಿ 24 ಲಕ್ಷ ಮತದಾರರಲ್ಲಿ ಕೇವಲ 12 ಲಕ್ಷ ಜನ ಮತ ಮಾಡಿದ್ದಾರೆ. ಇನ್ನೂ 12 ಲಕ್ಷ ಜನ ಮತನೇ ಮಾಡಲಿಲ್ಲ. ಅವರಿಗೆ ನಾನು ಚುನಾವಣೆಗೆ ನಿಂತೀನಂತ ಹೇಳಿ ಪ್ರಚಾರ ಮಾಡಿದರೆ ನಾನು ಗೆಲ್ತಿದ್ದೆ. ಇಲ್ಲೇನಾಯಿತು, ನಾನು ಒಂದು ವಾದ ಮಂಡಿಸಿದೆ. ಮತ ಕೇಳುವನು ನಾಯಕನಲ್ಲ, ಭಿಕ್ಷುಕನಾಗುತ್ತಾನೆ. ಆ ಭಿಕ್ಷುಕನಾಗುವುದು ನನಗೆ ಸರಿ ಅನಿಸಲ್ಲ. ಪ್ರಚಾರ ಮಾಡು ಅಧಿಕಾರ ಮತ್ತು ಜವಾಬ್ದಾರಿ ಚುನಾವಣಾ ಆಯೋಗದು. ನಾನು ಇಲೆಕ್ಷನ್ ನಿಂತಿನ ಪ್ರಚಾರ ಮಾಡೋಕ್ಕೆ 24 ಲಕ್ಷ ಜನರಿಗೆ ಯಾವಾಗ ತಲುಪ್ತೀರಾ? ತಲುಪಕ್ಕಾಗಲ್ಲ. ಒಂದು. ಎರಡನೇದು, ಪ್ರಚಾರ ಮಾಡುವಂಥ ಜವಾಬ್ದಾರಿಯಲ್ಲಿದ್ದಂಥ ಚುನಾವಣಾ ಆಯೋಗ ಪ್ರಚಾರ ಮಾಡೋದು ಬಿಟ್ಟು ಪ್ರಚಾರ ಮಾಡೋಕ್ಕೆ ಅವಕಾಶ ಮಾಡಿಕೊಡಲ್ಲ ನಮಗೆ. ಇದು ಘೋರ ಅನ್ಯಾಯ. ಇದು ಘೋರ ಅನ್ಯಾಯ. ಚುನಾವಣೆಗೆ ನಾವು ನಿಲ್ಲಬೇಕಾದ್ರೆ 25,000 ಡಿಪಾಸಿಟ್ ಕಟ್ಟಬೇಕಲ್ಲಿ. ಮೇಲಿನ ಖರ್ಚು ಲಕ್ಷಾಂತರ ಬರುತ್ತೆ. ಅದೆಲ್ಲ ಖರ್ಚು ಮಾಡಿ ನಮಗೆ ಫ್ರೀಯಾಗಿ ಚುನಾವಣೆಗೆ ಪ್ರಚಾರ ಮಾಡೋಕ್ಕೆ ಕೊಡೋಂಗಿಲ್ಲ. ನೀವು ಯಾಕೆ ಪ್ರಚಾರ ಮಾಡೋಂಗಿಲ್ಲ? ಚುನಾವಣಾ ಆಯೋಗದವರು ಚುನಾವಣಾ ಆಯೋಗಕ್ಕೆ ನೇರ ಪ್ರಶ್ನೆ ಏನಂದು. ಒಂದು. ಎರಡನೇದು, ಇವರು ಸಾಕಷ್ಟು ಅವ್ಯವಹಾರ ನಡೀತದೆ, ಅದು ಹಿಡಿಯೋಂಗಿಲ್ಲ. ನಾವು ಹಿಡಿದು ಕೊಟ್ಟರೆ ಅದಕ್ಕೆ ತಮಾಷೆ ಅಂತ ಗಾಳಿಗೆ ತೂಡ್ತಾರೆ. ನಾವು ಏನಾರ ಒಂದು ಅರ್ಜಿ ಕೊಟ್ಟರೆ ಲಕ್ಷಾಂತರ ಅರ್ಜಿ ಬಂದು ಅದು ಯಾವಾಗ ನೋಡ್ಬೇಕಂತಾರೆ. ನಿಮ್ಮ ಜವಾಬ್ದಾರಿ ಎಲ್ಲಿದೆ? ಚುನಾವಣಾ ಆಯೋಗಕ್ಕೆ ಜವಾಬ್ದಾರಿ ಎಲ್ಲಿವರೆಗೆ ಬರುವುದಿಲ್ಲ ಅಲ್ಲಿವರೆಗೆ ನಾನು ಚುನಾವಣೆ ಎದುರಿಸಲ್ಲ, ಚುನಾವಣೆಗೆ ನಿಲ್ಲಲ್ಲ. ಚುನಾವಣಾ ಆಯೋಗ ಮೊದಲು ಪ್ರಚಾರ ಮಾಡೋ ಜವಾಬ್ದಾರಿ ತಗೋಬೇಕು. ನಾಯಕರಾಗಲಿ ನಾಯಕರ ಪರವಾಗಿ ಆಗಲಿ ಯಾರೂ ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ. ಏಕೆಂದರೆ ಒಂದು ಚುನಾವಣೆ 2827 ದಿನದ ನಂತರ ನಡೀತದೆ. ಯಾವನೇ ಒಬ್ಬ ನಾಯಕ ನಿಲ್ಲಬೇಕಾದ್ರೆ ಅಷ್ಟು ದಿನ ಅವ ಸೇವೆ ಮಾಡಿರ್ತಾನೆ. ಅವ ಯಾರಿಗೆ ಪರಿಚಯದಲ್ಲಿ ಇರ್ತಾನೆ ಅವ ಗೆದ್ದು ಬರ್ತಾನೆ. ಬಟ್ ಯಾರ್ಯಾರು ನಿಂತಿದ್ದಾರೆ ತಿಳಿಸೋ ಜವಾಬ್ದಾರಿ ಚುನಾವಣಾ ಆಯೋಗದು. ಇದಕ್ಕೆ ನೀವೇನಂತೀರಾ? ಬಡವರು ಶ್ರೀಮಂತರು ಪ್ರಶ್ನೆ ಬಂದಿಲ್ಲ. ಇಲ್ಲಿ ಪ್ರಚಾರ ಮಾಡೋದು ಅಭ್ಯರ್ಥಿ ಕೆಲಸ ಅಲ್ಲ, ಅಭ್ಯರ್ಥಿ ಪರವಾಗಿ ಅಭಿಮಾನಿಗಳ ಕೆಲಸ ಅಲ್ಲ. ಓನ್ಲಿ ಚುನಾವಣಾ ಆಯೋಗ ಪ್ರಚಾರ ಮಾಡಬೇಕು. ಯಾರೂ ಮತ ಕೇಳೋಕ್ಕೆ ಯಾರ ಮನೆಗೂ ಹೋಗಬಾರ್ದು. ಈಗ ನೀವು ನನ್ನ ಮನೆಗೆ ಮತ ಕೇಳೋಕ್ಕೆ ಬಂದರೆ ಯಾವ ಅಧಿಕಾರ ಮೇಲೆ ಬರ್ತೀರಾ? ನೀವು ನನ್ನ ಮನೆಗೆ ಬಂದು ಯಾಕೆ ವಿನಂತಿ ಮಾಡ್ತೀರಾ? ವಿನಂತಿ ಮಾಡೋ ಅವಶ್ಯಕತೆ ಏನಿದೆ? ನೀವು ನಾಯಕರಲ್ಲ, ಕೆಲಸ ಮಾಡಿರಲ್ಲ, ನಮ್ಗೆ ಗೊತ್ತಿರುತ್ತೆ, ನಾವು ಮತ ಹಾಕ್ತೇವೆ. ಹೋಗಿ ಮನೆಗೆ ಬಂದು ಕೇಳುವಂಥ ಅವಶ್ಯಕತೆ ಏನಿದೆ? ಪ್ರಚಾರ ಮಾಡೋ ಅವಶ್ಯಕತೆ ಏನಿದೆ? ನೀವು ನಾಯಕರಂತ ಹೇಳುವ ಅವಶ್ಯಕತೆ ಏನಿದೆ? ಇದೆಲ್ಲ ಅವಶ್ಯಕತೆ ಇದೆ. ಇದರಲ್ಲೇ ನಿಮಗೆ ಈ ಶಾಂತಿ ಕದುಡುತ್ತಿದೆ. ಈ ವಿಡಿಯೋ ಯಾರು ನೋಡ್ತಾ ಇದ್ದೀರಾ ಅಂತವ್ರಿಗೆ ಈ ಲೋಕಸಭೆ ಚುನಾವಣೆ ಬಗ್ಗೆ 4 ಮಾತುಗಳು ಸರ್. ಇಲ್ಲ, ಅವ್ರು ನನಗೆ ಹೇಳಬೇಕು. ನನ್ನ ನಂಬರ್ ತೊಗೊಳ್ಳಿ, 9731269463. ಈ ನಂಬರ್ಗೆ ಫೋನ್ ಮಾಡಿ ಅವ್ರ ಅಭಿಪ್ರಾಯ ನನಗೆ ತಿಳಿಸಿಬಿಡಿ.